ದೇಹನೇ ಇಲ್ಲ ದೇವರೆಲ್ಲಿಂದ ಬರುತ್ತೆ ಅಂದರು. ಯಾಕೆಂದರೆ ಅವರು ಸಣ್ಣಕ್ಕಿದ್ದಾರೆ, ಓಡಾಡಿ ಓಡಾಡಿ ಸಣ್ಣಕ್ಕಿದ್ದಾರೆ. ಯಾರ್ಯಾರ ಮೇಲೆ ದೇವಸ್ಥಾನದಲ್ಲಿ ದೇವ್ರು ಬರುತ್ತೋ ಅವರೆಲ್ಲ ಒಂದು ದೇವ್ರ ಬಗ್ಗೆ ವಿಡಿಯೋ ನೋಡಿದ್ದಾರೆ. ಏನು ದೇವ್ರ ಬಗ್ಗೆ ಹಂಗೆ ಮಾತಾಡಿದಾರೆ. ನಮಸ್ಕಾರ ಸ್ನೇಹಿತರೆ, ನಮಗೆ ಒಬ್ಬರು ಆತ್ಮೀಯ ಸ್ನೇಹಿತರಿದ್ದಾರೆ. ಯೋಗ ಕ್ಲಾಸಿಂದ ಬರಬೇಕಾದ್ರೆ ಸಿಗ್ತಾ ಇರ್ತಾರೆ. ಅವರ ವಯಸ್ಸು 85 ವರ್ಷ. ಯಾವಾಗಲೂ ಓಡಾಡ್ತಿರ್ತಾರೆ. ಬೆಳಿಗ್ಗೆ ಪೇಪರ್ ತೊಗೊಳಕ್ಕೆ ಒಂದು ಸಾರಿ ಬರ್ತಾರೆ, ಹಾಲು ತೊಗೊಳಕ್ಕೆ ಒಂದು ಸಾರಿ ಬರ್ತಾರೆ, ತರಕಾರಿ ತೊಗೊಳಕ್ಕೆ ಒಂದು ಸಾರಿ ಬರ್ತಾರೆ. ನಾನು ತಮಾಷೆ ಕೇಳ್ತಾ ಇರ್ತೀನಿ, ಯಾಕ್ರಿ ಒಟ್ಟಿಗೆ 3 ತೊಗೊಂಡೋಗಿ ಬದಲ್ಲ ಅಂತ. 3 ತಗೊಂಡೋಗಿ ಮನೇಲಿ ಕೂತ್ಕೊಂಡ್ರೆ ಏನು ಮಾಡೋದು, ವಯಸ್ಸಾಗಿದೆ. ಸೊ ಬರೀ ಜಗಳ ಶುರುವಾಗುತ್ತೆ ಗಂಡ ಹೆಂಡ್ತಿಗೆ. ಅದಕ್ಕೋಸ್ಕರ ಓಡಾಡ್ತಿರ್ತೀನಿ. 2 ಬೆನಿಫಿಟ್ಟು, ಹೆಂಡ್ತಿಯಿಂದ ನಾವು ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ದಂಗಾಯ್ತು. 2ನೇದು ನನಗೆ ವ್ಯಾಯಾಮ ಆದಂಗಾಯ್ತು ಅಂತ ಹೇಳ್ತಾರೆ. ನಿಜವಾಗೂ ಅಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ಅವ್ರಿಗೆ BP ಇಲ್ಲ, ಶುಗರ್ ಇಲ್ಲ. ಅವರು ಫಸ್ಟು ನನಗೆ ಸಿಕ್ಕಿದ ತಕ್ಷಣ ಮೊದಲು ಹೇಳೋದು ಗುಡ್ ಮಾರ್ನಿಂಗ್, ಹ್ಯಾಪಿ ಲೈಫ್ ಅಂತಾರೆ. ನನ್ನ ವೀಡಿಯೋಗಳು ನೋಡ್ತಿರ್ತಾರೆ, ತಮಾಷೆ ಮಾಡ್ತಿರ್ತಾರೆ. ರೀಸೆಂಟಾಗಿ ಮಾತಾಡಬೇಕಾದ್ರೆ ನೋಡ್ರಿ ನಿಮ್ಮ ಮೇಲೆ ದೇವ್ರು ಬರೆಸ್ತೀನಿ ಅಂದೆ. ಒಂದು ದೇವ್ರ ಬಗ್ಗೆ ವೀಡಿಯೋ ನೋಡಿದ್ದಾರೆ. ಏನು ದೇವ್ರ ಬಗ್ಗೆ ಹಂಗೆ ಮಾತಾಡಿದಿರಲ್ಲ ಅಂದರು. ಹೌದು, ನಿಮ್ಮ ಮೇಲೆ ನೋಡಿ ದೇವ್ರು ಬರೆಸ್ತೀನಿ ಅಂದೆ. ದೇಹನೇ ಇಲ್ಲ ದೇವರೆಲ್ಲಿಂದ ಬರುತ್ತೆ ಅಂದರು. ಯಾಕೆಂದರೆ ಅವರು ಸಣ್ಣಕ್ಕಿದ್ದಾರೆ, ಓಡಾಡಿ ಓಡಾಡಿ ಸಣ್ಣಕ್ಕಿದ್ದಾರೆ. ಅದು ಆರೋಗ್ಯ ಚೆನ್ನಾಗಿದೆ, ಮಾಂಸಖಂಡ ಏನಿಲ್ಲ, ದೇಹನೇ ಇಲ್ಲ, ಇನ್ನೆಲ್ಲಿ ಬರುತ್ತೆ ದೇವರು ಅಂದರು. ಅಷ್ಟು ತಮಾಷೆಗೆ ಲವಲವಿಕೆಯಿಂದ ಮಾತಾಡ್ತಿರ್ತಾರೆ. 11 ಗಂಟೆ ನಾವು ಯೋಗ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಯಾವಾಗ ಸಿಗ್ತಾರೆ. ಅವಾಗ ಹೇಳ್ತೀನಿ, ಏನು ಇಷ್ಟೊತ್ತಲ್ಲಿ ಹೋಗ್ತಾ ಇದ್ದೀರಾ ಅಂದರೆ, ನೀವು ಎಲ್ಲರಿಗೂ ಆರೋಗ್ಯವನ್ನು ಹೇಳ್ಕೊಡೋಕೆ ಹೋಗ್ತೀರಾ, ಆದರೆ ನಾವೇ ಆರೋಗ್ಯವನ್ನು ಪಡ್ಕೋತೀವಿ ಅಂತಾರೆ. ಹೆಂಗೆ ಅಂದರೆ, ಅವರೆಲ್ಲ ವಯಸ್ಸಾದರ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಅಂತ 11 ಗಂಟೆಯಿಂದ 12 ಗಂಟೆವರೆಗೆ ಹರಟೆ ಸೆಷನ್ನು. ಕಾಫಿ ಕುಡ್ಕೊಂಡು ಅಲ್ಲಿ ಒಂದು ಕಡೆ ಕುಳಿತುಕೊಂಡು ಆಟೆ ಹೊಡಿತಾ ಇರೋದು. ಪುನಃ ಸಂಜೆ ಹೋಗ್ತಾರೆ. ಈ ರೀತಿ ಯಾವಾಗಲೂ ಓಡಾಡ್ತಿರ್ತಾರೆ. ಆ ಸೊಗಸಾದ ಮಾತು ಹೇಗಿದೆ ನೋಡಿ, ಗಮನಿಸಿ ನೋಡಿ. ದೇಹನೇ ಇಲ್ಲ ಅಂದರೆ ದೇವರೆಲ್ಲಿ ಬರುತ್ತೆ ಅಂದರೆ ಎಷ್ಟು ಸೂಕ್ಷ್ಮ. ನಂಗೆ ಸ್ಟ್ರೈಕ್ ಆಯ್ತು ಹಾಗೇನೆ. ಯಾಕೆಂದರೆ ಯಾರ್ಯಾರ ಮೇಲೆ ದೇವಸ್ಥಾನದಲ್ಲಿ ದೇವರು ಬರುತ್ತೋ ಅವರೆಲ್ಲ ಗಟ್ಟಿಗಿರ್ತಾರೆ ಅಲ್ವಾ. ಯುವಕರ ಮೇಲೆ ಬರುತ್ತೆ, ವಯಸ್ಕರ ಮೇಲೆ ಬರುತ್ತೆ, ತುಂಬ ಮುದುಕರ ಮೇಲೆ ದೇವ್ರು ಬರೋದಿಲ್ಲ. ಯಾಕೆಂದರೆ ದೇಹದಲ್ಲಿ ಶಕ್ತಿ ಸಾಲೋದಿಲ್ಲ ಅಷ್ಟೊಂದು ಕುಣಿಯೋಕ್ಕೆ. ಇವರು ಗಟ್ಟಿಯಾಗಿರ್ತಾರೆ. ಕೆಲವರಂತೂ ಏನು ಒಳ್ಳೆ ಯಮದೂತರಿದ್ದಂಗೆ ಇರ್ತಾರೆ. ಆಗ ದೇವ್ರು ಬಂದಂಗೆ ನಾಟಕ ಮಾಡ್ತಾರೆ. ಎಷ್ಟೆಷ್ಟು ಈಗ ಕೆಲವರ ರಾತ್ರಿ ಎಲ್ಲ ದೇವ್ರು ಬಂದಂಗೆ ಅವರು ಡ್ರಾಮಾ ಮಾಡಬೇಕು ಅಂದರೆ, ಕುಡಿಬೇಕು ಅಂದರೆ ಎಷ್ಟು ಶಕ್ತಿ ಬೇಕಲ್ವಾ. ಕೆಲವು ಕಡೆ ಎಲ್ಲ ಮಾಡ್ತಾರಲ್ಲ ಕೆಲವು ಏರಿಯಾಗಳಲ್ಲಿ. ಸೊ ಅಲ್ಲಿ ಮುದುಕರು ಮಾಡೋಕ್ಕಾಗಲ್ಲ. ಆಗ ಅರ್ಥ ಆಯಿತು, ಇದೆಲ್ಲ ಮನಸ್ಸಿನ ನಾವು ಹೇಗೆ ಹೇಳ್ತಾ ಇದ್ದೇವೆ ಮೊದಲಿಂದ ಮನುಷ್ಯನ ಮೇಲೆ ದೇವ್ರು ಬರಲ್ಲ ಅಂತ. ಸೊ ಈಗ ಅನಲೈಸ್ ಮಾಡ್ತಾ ಹೋದಾಗ ಕೆಲವರು ವಿಡಿಯೋಗಳನ್ನು ನೋಡಿದೆ. ಆ ವಿಡಿಯೋಗಳಲ್ಲೆಲ್ಲ ಹಾಗೇನೆ ಬರೀ ಯುವಕರ ಮೇಲೆ ಬರ್ತಾ ಇದೆ, ಗಟ್ಟಿಗಿರೋ ಮೇಲೆ ದೇವ್ರು ಬರ್ತಾ ಇದೆ, ವಯಸ್ಸಾದ ಮೇಲೆ ದೇವ್ರು ಬರ್ತಾ ಇಲ್ಲ. ಸೊ ಹೀಗೆ ಎಲ್ಲರೂ ಸಮಾಜದಲ್ಲಿ ಕೆಲವಾರು ದುರ್ಬಲ ಮನಸ್ಸುಗಳನ್ನು ಉಪಯೋಗಿಸ್ಕೊಂಡು ಇವರು ನಾಟಕ ಮಾಡಿಕೊಂಡು ಹಣ ಮಾಡಿಕೊಂಡು ಜೀವನ ಮಾಡ್ತಾರೆ ಅನ್ನತಕ್ಕಂಥ ಸತ್ಯ ಮೊದಲೇ ಗೊತ್ತಿದ್ದರೂ ಕೂಡ ಈ ವ್ಯಕ್ತಿ 85 ಇಯರ್ಸ್ ಆದರೂ ಕೂಡ ಹಳ್ಳಿಯಿಂದ ಬಂದು ಒಳ್ಳೆ ಕೆಲಸ ಮಾಡಿ ಎಷ್ಟೆಲ್ಲ ಮಾಡಿದ್ರು ಕೂಡ ಅವರ ಮನಸ್ಸಿನಲ್ಲೂ ಕೂಡ ಇದೆ, ದೇವರು ಮೈ ಮೇಲೆ ಬರಲ್ಲ, ಅದೆಲ್ಲ ಸುಳ್ಳು, ದೆವ್ವ ಅಂತೂ ನಮಗೆ ಬರೋದೇ ಇಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ, ದೆವ್ವ ಅಂತೂ ನಮ್ಗೆ ಬರೋದೇ ಇಲ್ಲ, ಯಾಕೆಂದರೆ ನಮ್ಮ ನಾಟಕ ಆಡೋಕ್ಕೆ ಬರೋದಿಲ್ಲ ಅಲ್ವಾ. ಅಲ್ಲಿ ದೆವ್ವ ಅನ್ನತಕ್ಕಂಥದ್ದು ನಾಟಕ ಮಾಡಬೇಕು. ಮನಸ್ಸಿನ ವ್ಯಾಪಾರದಲ್ಲಿ ಆಗತಕ್ಕಂಥ ವ್ಯತ್ಯಾಸಗಳನ್ನು ಅವರು ತೃಪ್ತಿಪಡಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿದ್ದೆಲ್ಲ ಡ್ರಾಮಾ ಮಾಡ್ತಾರೆ. ಆಮೇಲೆ ಹಾಗೆ ಮಾತಾಡ್ತಾ ಹೇಳ್ತಾ ಇದ್ರು, ದೆವ್ವ ಹೋಗ್ಸೋದು ಸುಳ್ಳು, ದೇವ್ರು ಬರೋದು ಸುಳ್ಳು, ಅವ್ರಿಗೆ ಹೇಳೋದು ಸುಳ್ಳು ಅಂತ. 85 ವರ್ಷದ ಯುವಕ ಅಂತ ಕರಿತೀನಿ ನಾನು. ಯಾವಾಗಲೂ ಅವ್ರು ರೇಗಿಸ್ತಾ ಇರ್ತೀನಿ. ನಿಜವಾಗ್ಲೂ ಆ ರೀತಿ ಓಡಾಡೋದ್ರಿಂದ, ದೇಹವನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ದೇಹದಲ್ಲಿ ಶಕ್ತಿ ಇರುತ್ತೆ. ತಮಾಷೆಗೆ ಥ್ಯಾಂಕ್ಸ್ ಕೊಟ್ಟರೆ ನನ್ನ ಕೈನೇ ಅದುಂಬಾಕ್ಬಿಡ್ತಾರೆ. ಅದು ಏನು ರೀ ಇಷ್ಟೊಂದು ಅದುಮ್ತೀರಾ ಅಂದರೆ, ನಿಮ್ಗೆ ಗೊತ್ತಾಗಬೇಕ್ರಿ ವಯಸ್ಸಾದವ್ರು ಹೆಂಗಿದ್ದಾರೆ ಅಂತ ಹೇಳ್ತಾರೆ. ಸೊ ಹಾಗೆ ನೀವು ಕೂಡ ಬದುಕಿನಲ್ಲಿ ಸಂತೋಷವಾಗಿರಬೇಕು ಅಂದರೆ ಮೌಢ್ಯಗಳಿಂದ ಹೊರ ಬನ್ನಿ.
ದೇವಸ್ಥಾನಗಳಲ್ಲಿ ದೇವರು ಬರತಕ್ಕಂಥ ಯಾವುದೇ ದೇವಸ್ಥಾನಗಳು ಹೋಗಬೇಡಿ. ಈ ರೀತಿ ಬೇಕಾಷ್ಟು ನಾನು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಆ ದೇವಸ್ಥಾನಗಳ ಮಕ್ಕಳನ್ನು ಕರ್ಕೊಂಡು ಹೋಗಬೇಡಿ. ಮಕ್ಕಳ ಮೇಲೆ ಮಾನಸಿಕವಾಗಿ ತುಂಬ ಆಘಾತ ಆಗುತ್ತೆ. ಅಂದರೆ ಅಲ್ಲಿ ಏನೇನು ಘಟನೆಗಳು ನಡೆಯುತ್ತೋ ಅದು ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಯಾರು ಹೇಳಿದ್ರು ಅವರು ಬಿಡೋದಿಲ್ಲ. ಆಮೇಲೆ ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಜೀವನದಲ್ಲಿ ನಾನು ಪ್ರೈಮರಿ ಸ್ಕೂಲಲ್ಲಿ ಇರಬೇಕಾದ್ರೆ 4 ಕ್ಲಾಸ್ಗಳು ಒಂದೇ ಸ್ಕೂಲು, ಒಂದೇ ರೂಮಲ್ಲಿ ಒಬ್ಬರೇ ಮಾಸ್ಟ್ರು ಮಾಡ್ತಾಯಿದ್ರು. ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೆ ಅವಾಗ. ನಾನೇ ಕ್ಲಾಸ್ ಮಾನಿಟರ್. ಸೊ ಎಲ್ಲರೂ ನೋಡ್ಕೊಳಕ್ಕೆಲ್ಲ ಹೇಳೋರು. ಮಾಸ್ಟರ್ ಅಡುಗೆ ಮಾಡೋಕ್ಕೆ ಹೋದಾಗ ಮಧ್ಯೆ ಒಬ್ಬರೇ ಇದ್ದರು, ಅವರೇ ಅಡುಗೆ ಮಾಡ್ಕೋತಾ ಇದ್ರು. ಅಂಥ ಸಿಚುಯೇಷನಲ್ಲಿ ಒಬ್ಬ ನನ್ನ ಕಸಿನ್ ಏನು ಮಾಡಿದ್ದಾನೆ, ಒಬ್ಬ ಪೆನ್ಸಿಲ್ ಕದ್ಬಿಟ್ಟಿದ್ದಾನೆ. ಸೊ ಆ ಹುಡುಗ ಅಳ್ತಾ ಇದ್ದಾನೆ, ಪೆನ್ಸಿಲ್ ಹೋಯ್ತು, ಪೆನ್ಸಿಲ್ ಕದ್ಬಿಟ್ಟಿದ್ದಾರೆ ಅಂತ. ಕೊನೆಗೆ ಮಾಸ್ಟರ್ ಕೋಪ ಬಂತು. ಎಲ್ಲ ಲೈನಿಗೆ ನಿಂತ್ಕೊಡಿ, ಎಲ್ಲರ ಬ್ಯಾಗ್ನು ಚೆಕ್ ಮಾಡ್ತೀನಿ ಅಂದರು. ಒಂದು ಕಡೆ ನಿಲ್ಸೋ, ನನಗೆ ಹೇಳಿದ್ರು ನಿಲ್ಸೋ ಎಲ್ಲ ಲೈನಾಗೆ ಅಂತ ಹೇಳಿದ್ರು. ನಾನು ಎಲ್ಲರೂ ಲೈನಾಗಿ ನಿಲ್ಸಿದ್ದೀನಿ. ನಾನು ಮುಂದ್ಗಡೆ ಬರ್ತಾ ಇದ್ದೀನಿ. ಆಮೇಲೆ ಬ್ಯಾಗಲ್ಲಿ ಚೆಕ್ ಮಾಡಿದ್ರೆ ನನ್ನ ಬ್ಯಾಗಲ್ಲೇ ಪೆನ್ಸಿಲ್ ಇದೆ. ಯಾಕೆಂದರೆ ಯಾವಾಗ ಲೈನ್ ನಿಲ್ಸೋಕೆ ಹೋದ್ನೋ ಅವ್ನು ಭಯ ಪಟ್ಬಿಡ್ತು. ಅವನೇ ನನ್ನ ಬ್ಯಾಗ್ ಹಾಕ್ಬಿಟ್ಟ. ಮಾಸ್ಟರ್ಗೆ ಶಾಕು, ನೀನು ಕದೀತೀನೋ ಅಂತ. ಕೊನೆಗೆ ಎಲ್ಲಾದ್ರೆ ಕೈ ಹಿಂಗೆ ಚಾಚಿ ಪಠಾರ್ ಅಂತ ಹೊಡೆದ್ರು. ನನಗೆ ಎಷ್ಟು ಅವಮಾನ ಆಗಿರೋದು ಬೇಡ. ಈಗಲೂ ಕೂಡ ನನಗಿಷ್ಟು ವಯಸ್ಸಾಗಿದ್ರು ಕೂಡ ಎಲ್ಲರ ಕಳ್ತನ ಆಗಿದೆ ಅಂದರೆ ನನಗೆ ಜುಮ್ ಅನ್ನುತ್ತೆ ಮೈ. ಒಂಥರ ಶಾಕ್ ಆಗುತ್ತೆ. ಈಗಲೂ ಕೂಡ ನನಗೆ ಆ ಶಾಕ್ ಹೋಗಿಲ್ಲ. ಆ ರೀತಿ ಮುಗ್ಧ ಮನಸ್ಸುಗಳಲ್ಲಿ ಯಾವುದಾದ್ರೂ ಘಟನೆಗಳು ಆಳವಾಗಿ ಹೋದರೆ ಆಮೇಲೆ ಅವ್ರು ಯಾರು ಹೇಳಿದ್ರು ನಂಬಲ್ಲ. ಅಲ್ಲಿ ನೋಡಿರ್ತಾರೆ, ಅವ್ರ ಅಪ್ಪ ಅಮ್ಮ ಮಾಡಿರ್ತಕ್ಕಂಥದ್ದು ನೋಡಿರ್ತಾರೆ, ಪೂಜೆ ಮಾಡೋದನ್ನ ನೋಡಿರ್ತಾರೆ, ದೇವ್ರು ಬಂದು ಹೇಳೋದನ್ನು ನಂಬಿರ್ತಾರೆ, ಮನೆಗೆ ಬಂದು ಹೇಳಿರ್ತಾರೆ, ಮನೇಲಿ ಯಾವುದೋ ಕಾಕತಾಳಿ ಬಗ್ಗೆ ಒಂದು ಒಳ್ಳೆ ಘಟನೆ ಆಗಿಬಿಟ್ಟಿರುತ್ತೆ. ಸೊ ದೇವ್ರು ಹೇಳ್ತು, ಅದರಿಂದ ಆಯಿತು ಅಂತ ಹೇಳಿರ್ತಾರೆ. ಆ ಮಗು ಅದನ್ನು ಕೂಡ ನೋಡಿರುತ್ತೆ. ಸೊ ಅದನ್ನು ನೋಡಿರುತ್ತೆ, ದೇವಸ್ಥಾನದಲ್ಲಿ ನೋಡಿರುತ್ತೆ, ಮತ್ತು ವಾಹನಗಳ ಮೇಲೆ ದೇವರು ಬರೋದನ್ನು ನೋಡಿರುತ್ತೆ. ಏನೇನೋ ಎಲ್ಲವೂ ನೋಡು, ಅದೆಲ್ಲ ಆಳವಾಗಿ ಹೋಗ್ಬಿಡುತ್ತೆ. ಅವನು ದೊಡ್ಡವನಾದ್ಮೇಲೆ ಒಳ್ಳೆ ಆಫೀಸರ್ ಆಗಲಿ ಏನೇ ಆಗಲಿ ಅದರಿಂದ ಹೊರ ಬರಲ್ಲ. ನನಗೆ ತುಂಬ ಜನ ಕ್ವಶನ್ಸ್ ಕೇಳ್ತಿರ್ತಾರೆ, ಸರ್ ವಿದ್ಯಾವಂತರು ಈ ರೀತಿ ಎಲ್ಲ ಮೌಢ್ಯಕ್ಕೆ ಬಲಿಯಾಗ್ತಿದಾರಲ್ಲ, ವಿದ್ಯಾವಂತರು ತುಂಬ ಏನೋ ವ್ರತಗಳನ್ನು ಪೂಜೆಗಳನ್ನು ಮಾಡ್ತಾರಲ್ಲ ಅಂದರೆ ಇದು ಮೂಲ ಕಾರಣ. ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮ ನೋಡಿ ಬೆಳೆದಿರ್ತಕ್ಕಂಥ ಮಕ್ಕಳ ಮನಸ್ಸಿನಲ್ಲಿ, ಸುಪ್ತ ಮನಸ್ಸಿನಲ್ಲಿ ಆಳವಾಗಿ ಕೆಲವಾರು ನಂಬಿಕೆಗಳು ಬೇರೂರ್ಬಿಟ್ಟಿರುತ್ತೆ. ಸೊ ಅದನ್ನು ಹೋಗ್ಲಾಡ್ಸೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ನನಗೆಲ್ಲರೂ ಯಾರು ಕಳ್ತಾನ ಅಂದರೆ ಮೈ ಜುಮ್ ಅನ್ನೋದು ಶಾಕದಂಗೆ ಆಗುತ್ತೆ ನನಗೆ. ಇದು ಸತ್ಯ ಘಟನೆ. ಅದೇ ರೀತಿ ನಿಮ್ಮ ಮಕ್ಕಳು ಕೂಡ ಕೆಲವಾರು ಘಟನೆಗಳು, ಅದರಲ್ಲೂ ಕೂಡ ದೇವರ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಚಿಕ್ಕ ಮಗುವಾಗಿದ್ದಾಗ ಎದುರಿಸ್ತಾ ಇರ್ತೀವಿ ನಾವು. ನೋಡಿ ಏನೋ ಸುಳ್ಳು ಹೇಳಿದ್ರೆ, ಅದು ಮಾಡಿದ್ರೆ, ಇದು ಮಾಡಿದ್ರೆ ದೇವರು ಕಣ್ ಕಿತ್ಕೊಂಡ್ಬಿಡ್ತಾನೆ ಅಂತ ಎದುರಿಸಿರ್ತೀವಿ. ಊಟ ಮಾಡಿಲ್ಲ ಅಂದರೆ ಗೊಗೆಯ ಬರ್ತಾನೆ ಅಂತ ಎದುರಿಸಿರ್ತೀವಿ. ಈ ರೀತಿ ಕೆಲವಾರು ವಿಚಾರಗಳು ಮಕ್ಕಳಲ್ಲಿ ತುಂಬ ಆಳವಾಗಿ ನಾಟ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಅವನು ದೊಡ್ಡವನಾದ್ಮೇಲೆ ಯಾವುದನ್ನು ನಂಬೋದಿಲ್ಲ, ಎಲ್ಲ ದೇವಸ್ಥಾನಗಳಿಗೆ ಅಲಿತಾ ಇರ್ತಾನೆ. ಸೊ ಏನಾರ ಸಣ್ಣ ಪುಟ್ಟ ಘಟನೆ ಆದರೂ ಕೂಡ ಅಲೋಗೋದು, ಹರಕೆ ಕಟ್ಕೊಳ್ಳೋದು, ಮುಡಿ ಕೊಡೋದು, ಒಂದಷ್ಟು ದುಡ್ಡು ಕೊಡೋದು, ಮನೆಗೆ ಬಂದು ಪೂಜೆ ಮಾಡೋದು, ಇನ್ನೇನೇನೋ ನಾನಾ ವೇಷಗಳನ್ನು ಹಾಕೊಂಡು ಅಲಿತಾ ಇರ್ತಾನೆ. ಯಾಕೆಂದರೆ ಚಿಕ್ಕ ಮಗುವಿನಲ್ಲಿ ಬಿತ್ತಿದ ಬೀಜ, ಮೌಢ್ಯದ ಬೀಜ ಎಮ್ಮರವಾಗಿ ಅವನೆಷ್ಟೇ ವಿದ್ಯಾವಂತನಾದರೂ ಇರುತ್ತೆ. ವಿದ್ಯಾವಂತ ಅಂದರೆ ಬರೀ ಟೆಕ್ಸ್ಟ್ ಬುಕ್ ಓದಿ ಜೀವನ ಮಾಡೋದು ವಿದ್ಯಾವಂತಿಕೆ ಅಲ್ಲ. ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಸಹಜವಾಗಿ ಬದುಕಿ ಮನಸ್ಸಿನ ವಿಕಾಸತೆಯನ್ನು ಪಡೆಯುವುದು ನಿಜವಾದ ವಿದ್ಯಾವಂತಿಕೆ. ಅವನೇ ನಿಜವಾದ ಬುದ್ಧಿವಂತ. ಈ ದಿಶೆಯಲ್ಲಿ ಯೋಚನೆ ಮಾಡಿ ನೋಡಿ. ಗಟ್ಟಿಯಾಗಿರೋರ ಮೇಲೆ ಮಾತ್ರ, ಮೈ ಇರೋರು ಮಾತ್ರ ದೇವರು ಬರುತ್ತೆ. ತುಂಬ ವಯಸ್ಸಾದವ್ರಿಗೆ, ಹಣ್ಣು ಮುದುಕ ಹಾಸಿಗೆ ಹಿಡಿದಿರೋರ ಮೇಲೆ ದೇವರು ಬಂದು ಕುಣಿಲಿ ನೋಡೋಣ, ಆ ರೀತಿ ಆಗೋದಿಲ್ಲ. ಸ್ವಲ್ಪ ವಯಸ್ಸಾದರೂ ಎಮೋಷನಲ್ ಆಗಿ ಒಬ್ರಿಬ್ರು ಗಟ್ಟಿ ಇರ್ತಾರೆ, ಅವರು ಬೇಕಾದ್ರೆ ರಿದಮ್ ತಗಾಗಿ ಡ್ಯಾನ್ಸ್ ಮಾಡ್ಬೋದೇ ಹೊರತು ಎಲ್ಲ ಕುಣಿಯೋರು, ವಯಸ್ಸಿರೋರು, ಎಲ್ಲ ಮೋಸ ಮಾಡೋರು, ದಷ್ಟಪುಷ್ಟರು ಅವ್ರ ಮೇಲೇ ದೇವರು ಬರೋದು. ರೀಸೆಂಟಾಗಿ ನಾನು ನೋಡ್ತಿದ್ದೆ, ಉಳ್ಳಿಕಲ್ ನಟರಾಜ್ ಅವರು ಒಂದು ಯಾವುದೋ ಅವನು ಕಣ್ಣು ಬರ್ಸ್ತೀನಿ ಅಂತ ಇನ್ನೂ ಸ್ವಲ್ಪ ದಿನ ಇದೆ, ಗೊತ್ತಾಗುತ್ತೆ. ಅವ್ನು ಮಾತಾಡ್ಬೇಕಾದ್ರೆ ಗಮನಿಸಿ ನೋಡಿ, ಅವ್ನು ಹೆಂಗೆ ಹೇಳ್ತಾನೆ ಅಂದರೆ ಏನಾರು ಹೇಳ್ಬೇಕಾದ್ರೆ ಗೊತ್ತಾಯ್ತಾ ಅವ್ನು ಗ್ಯಾಪ್ ಸಿಕ್ತು 10 ಸೆಕೆಂಡ್ ನೆಕ್ಸ್ಟ್ ಮಾತಾಡೋಕ್ಕೆ, ಅವನಿಗೆ ಯೋಚನೆ ಮಾಡೋಕ್ಕೆ ಪದೇ ಯಾಕೆ ರಿಪೀಟ್ ಮಾಡ್ತಾನೆ. ದೇವರು ಟಕ್ ಅಂತ ಹೇಳಬೇಕು, ಟಕ್ ಅಂತ ಸಮಸ್ಯೆನ ಬಗೆಹರಿಸ್ಬೇಕು. ಅದು ದೇವರಲ್ವಾ? ನಿಜವಾದ ದೇವರೇ ಅವನಾಗಿದ್ದಾರೆ, ಕಾಳಿ ಮಾತೆಯೇ ಅವನಾಗಿದ್ದಾರೆ. ಎಷ್ಟು ಸರಳ, ಅಲ್ಲೇ ಕಣ್ಣು ಬರ್ಸ್ಬೋದಾಗಿತ್ತು. ಕಾಯೋ ಟೈಮ್ ಬೇಕಿರಲಿಲ್ಲ, 40 ದಿನ ಬೇಕಾಗಿರಲಿಲ್ಲ. ಅವನು ಮಾತಾಡಬೇಕಾದ್ರೆ ಒಳ್ಳೆ ಹುಚ್ಚಿನ ಥರ 3 ಸಾರಿ 4 ಸಾರಿ ಹೇಳ್ತಾನೆ. ಆ ಹೇಳುವಾಗ ನೆಕ್ಸ್ಟ್ ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಹೀಗೆ ಎಲ್ಲ ದಷ್ಟಪುಷ್ಟರೇ ಈ ಸಮಾಜಕ್ಕೆ ಮೋಸ ಮಾಡ್ತಾ ಇರೋದು ದೇವರ ಹೆಸರಿನಲ್ಲಿ ಅಲ್ವಾ? ಅವ್ರ ಹಿರಿಯವರು ಹೇಳೋದೊಂದು ಎಂಥ ಮಾತು ಅದ್ಭುತವಾಗಿತ್ತು. ನನ್ನ ಮೈಯೇ ಇಲ್ಲ, ಇನ್ನೆಲ್ಲಿ ಬರುತ್ತೆ ಮೈ ಮೇಲೆ ದೇವರು. ಓಕೆ, ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.